Good morning, students. Last class we have discussed about the tools, measuring tools, drafting tools, and now we are discussing cutting tools. What are the cutting tools? Mainly we use scissors. Along with the scissors we need cutting table. Cutting table is necessary. Next, pinking shears. Pinking shears ಅಂದರೆ ಏನು? ನಿಮಗೆ ಇದು ನ್ಯೂ ವರ್ಡು. ಪಿಂಕಿಂಗ್ ಶಿಯರ್ಸ್ ಅಂದರೆ ಆ ಸಿಸರ್ಸ್ ಕಟ್ ಆಗುತ್ತಲ್ಲ, ಅದು ಜಿಗ್ಜಾಗಲ್ಲಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಟಿಲೆಟೋ. ಸ್ಟಿಲೆಟೋ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ? ಮೇಕಿಂಗ್ ದ ಹೋಲ್ಸ್. ನೆಕ್ಸ್ಟು ಟ್ರೇಸಿಂಗ್ ವೀಲ್, ಇದು ಮಾರ್ಕ್ ಬರೋಕ್ಕೆ. ಫ್ಯಾಬ್ರಿಕ್ನ ಕಟ್ ಮಾಡಲು ಇಂಟ್ರಡಕ್ಷನ್ ಕ್ಲಾಸಲ್ಲಿ ಹೇಳಿದೆ, ಫ್ಯಾಬ್ರಿಕ್ನ ಕಟ್ ಮಾಡುವಾಗ ಮಾರ್ಕ್ ಐಡೆಂಟಿಫೈ ಮಾಡೋಕ್ಕೆ. ನೆಕ್ಸ್ಟು ಬಡ್ಕಿನ್. ಬಡ್ಕಿನ್ ಏನಕ್ಕೆ ಯೂಸ್ ಮಾಡ್ತಾರೆ? ಏನಕ್ಕೆ ಯೂಸ್ ಮಾಡ್ತಾರೆ ಬಡ್ಕಿನ್ನ ಥ್ರೆಡಿಂಗ್ ಮಾಡೋಕ್ಕೆ. ಕಟಿಂಗ್ ಟೂಲ್ಸ್ ಏನೇನಿದೆ ನೋಡಿ. ಸಿಸರ್ಸ್, ಮೇಯ್ನಾಗಿ ಕಟಿಂಗ್ ಟೂಲ್ಸ್ ಅಂದರೆ ಡ್ರೆಸ್ ಮೇಕಿಂಗಲ್ಲಿ ಸಿಸರ್ಸ್ ಬರುತ್ತೆ. ಇದರಲ್ಲಿ ಕಟಿಂಗ್ ಟೇಬಲ್. ನೀವು ಫ್ಯಾಬ್ರಿಕ್ನ ಕಟ್ ಮಾಡಬೇಕಂತಂದರೆ ಒಂದು ಫ್ಲ್ಯಾಟ್ ಸರ್ಫೇಸ್ ಬೇಕು. ಅದು ನೀವು ಫ್ಲೋರ್ ಮೇಲೆ ಹಾಕಿ ನೀವು ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕಟಿಂಗ್ ಟೇಬಲ್ ಈಸ್ ನೆಸೆಸರಿ. ಇಟ್ ಈಸ್ ಕಾಲ್ಡ್ ಆಸ್ ಕಟಿಂಗ್ ಬೋರ್ಡ್. ಇಟ್ ಈಸ್ ಜಸ್ಟ್ ಲೈಕ್ ಎ ಡ್ರಾಫ್ಟಿಂಗ್ ಟೇಬಲ್. ಕಟಿಂಗ್ ಟೇಬಲ್ ಈಸ್ ಜಸ್ಟ್ ಲೈಕ್ ಎ ಡ್ರಾಫ್ಟಿಂಗ್ ಟೇಬಲ್. ಡ್ರಾಫ್ಟಿಂಗ್ ಟೇಬಲ್ಗೂ ಕಟಿಂಗ್ ಟೇಬಲ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಒಂದೇ ಡಿಫ್ರೆನ್ಸು, ಡ್ರಾಫ್ಟಿಂಗ್ ಟೇಬಲಲ್ಲಿ ಏನು ಫ್ಯಾಬ್ರಿಕ್ ಇರುತ್ತೆ? ಮೆಲ್ಟನ್ ಕ್ಲಾತ್ ಇರುತ್ತೆ, ಅದರಲ್ಲಿ ಲ್ಯಾಮಿನೇಟ್ ಆಗಿರುತ್ತೆ. ಇದರಲ್ಲಿ ವುಡನ್ ಸರ್ಫೇಸ್. ಏನಕ್ಕೋಸ್ಕರ ಮೆಲ್ಟನ್ ಕ್ಲಾತ್ ಇರುತ್ತೆ ಅಂದರೆ ಡ್ರಾಫ್ಟಿಂಗ್ ಪರ್ಪಸ್. ನೀವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿ ಅದನ್ನು ರೀಯೂಸ್ ಮಾಡ್ತಾ ಇರ್ಬೋದು. ಇಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕೆ ಮತ್ತು ಸ್ಟೂಡೆಂಟ್ಸಿಗೆ ಬ್ರೌನ್ ಪೇಪರ್ನ, ನೀವು ಪ್ರಾಕ್ಟೀಸ್ ಪರ್ಪಸ್ಸಿಗೆ ಬ್ರೌನ್ ಪೇಪರಲ್ಲಿ ಡ್ರಾಫ್ಟ್ ಹಾಕುವಾಗ ಆ ಬ್ರೌನ್ ಪೇಪರ್ನ ಕಟ್ ಮಾಡೋಕ್ಕೂ ಸಹ ಕಟಿಂಗ್ ಟೇಬಲ್ ಯೂಸ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಎ ಡ್ರಾಫ್ಟಿಂಗ್ ಟೇಬಲ್, ಬಟ್ ಇಟ್ಸ್ ಟಾಪ್ ಈಸ್ ಮೇಡ್ ವಿತೌಟ್ ಎನಿ ಜಾಯಿಂಟ್ಸ್ ಆ್ಯಂಡ್ ಹೈಲಿ ಪಾಲಿಶ್ಡ್. ಈ ಜಾಯಿಂಟಲ್ಲಿ ಯಾವುದು ಅಪ್ಪರ್ ಸರ್ಫೇಸ್ ಏನಿದೆಯೋ ಇಲ್ಲಿ ಜಾಯಿನಿಂಗ್ ಇರಲ್ಲ, ಮತ್ತು ಹೈಲಿ ಪಾಲಿಶ್ಡ್ ಸರ್ಫೇಸ್ ಇದೆಯಲ್ಲ ಅದು ಹೈಲಿ ಪಾಲಿಶ್ಡ್ ಅಂದರೆ ಕ್ಲಿಯರ್. It is not only used to cut the cloth but also as a counter, having two dryers to keep required things and showcase to keep the fashions cloths at front also. ಈ ಟೇಬಲ್ಲು ಹೇಗಿರುತ್ತೆ ಅಂದರೆ, ಹೇಗೆ ಎಕ್ವಿಪ್ ಆಗಿರುತ್ತೆ ಅಂದರೆ, ಇದು ಕಟ್ಟಿಂಗ್ ಪರ್ಪಸ್ ಅಲ್ಲದೆ ಇದ್ರದ್ದು ಮತ್ತೆ ಯೂಸ್ ಇದೆ. ಏನಂದರೆ ಇಟ್ ಈಸ್ ಹ್ಯಾವಿಂಗ್ ಅ ಕೌಂಟರ್, ಹ್ಯಾವಿಂಗ್ ಅ ಟೂ ಡ್ರಾಯರ್ಸ್. ಏನಕ್ಕೋಸ್ಕರ ಡ್ರಾಯರ್ಸ್ ಇರುತ್ತೆ ಅಂದರೆ, ನಿಮ್ಮದು ಸಮ್ ಥಿಂಗ್ಸ್ನ ಅಲ್ಲಿ ನೀವು ಏನು ಮಾಡ್ಬೋದು, ಇಟ್ಕೋಬೋದು. ಟೂ ಡ್ರಾಯರ್ಸ್ ಟು ಕೀಪ್ ರಿಕ್ವೈರ್ಡ್ ದ ಥಿಂಗ್ಸ್. ನಿಮಗೆ ಬೇಕಾಗಿರೋಂತಹ ಡ್ರೆಸ್ ಮೇಕಿಂಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಮೆಷರಿಂಗ್ ಟೇಪ್, ಮಾರ್ಕಿಂಗ್ ಚಾಕ್, ಈ ಥರದ್ದೆಲ್ಲ ಏನು ಡ್ರೆಸ್ ಮೇಕಿಂಗ್ ಏಡ್ಸ್ ಇದೆಯೋ ಅಂಥದನ್ನು ನೀವು ಆ ಡ್ರಾಯರ್ಸಲ್ಲಿ ಇಟ್ಕೊಳ್ಳೋ ಥರಕ್ಕೂ ಸಹ ಕಟಿಂಗ್ ಟೇಬಲ್ ಇರುತ್ತೆ. ಮತ್ತು ಶೋಕೇಸ್ ಕೀಪ್ ದ ಫ್ಯಾಷನ್ಸ್, ಕೆಲವೊಂದು ಪ್ರಾಡಕ್ಟ್ಸ್ನ ಅಲ್ಲಿ ಇಟ್ಕೊಳ್ಳೋ ಥರಕ್ಕೆ ಕ್ಲಾತ್ಸ್ ಅಟ್ ಎ ಫ್ರಂಟ್ ಆಲ್ಸೋ ಹೆಲ್ಪ್ ಆಗುತ್ತೆ ಕಟಿಂಗ್ ಟೇಬಲ್. ಎ ಕಟಿಂಗ್ ಟೇಬಲ್ ಈಸ್ 6 inch ಲಾಂಗ್. ಎಷ್ಟು ಲೆಂತ್ ಇರುತ್ತೆ ಅಂದರೆ 6 inch ಲಾಂಗ್ ಆ್ಯಂಡ್ 4 inch ವೈಡ್. ಎಷ್ಟು 6 inch ಉದ್ದ ಇರುತ್ತೆ, 4 inch ಅಗಲ ಇರುತ್ತೆ. ಹೈಟ್ ಎಷ್ಟು ಇರುತ್ತೆ ಅಂದರೆ 3 inches ಅಷ್ಟು ಹೈಟ್. People working in a standing position use the table and people who work sitting use a cutting board. ಕಟಿಂಗ್ ಬೋರ್ಡಿಗೂ ಕಟಿಂಗ್ ಟೇಬಲಿಗೂ ಡಿಫ್ರೆನ್ಸ್ ಏನಂದರೆ, those who are cut the fabric in a sitting position they use cutting board. Those who are cutting the fabric in a standing position they are using a cutting table. A cutting board should be 6 inch height. ಕಟಿಂಗ್ ಬೋರ್ಡ್ ಹೈಟ್ ಎಷ್ಟಿರುತ್ತೆ ಅಂದರೆ 6 inch ಹೈಟ್.
ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಸರ್ಸ್ ಅವೈಲೇಬಲ್ ಫಾರ್ ದ ಪರ್ಪಸ್. ಬೇರೆ ಬೇರೆ ಥರ ಸಿಸರ್ಸ್ ಇದೆ ಅಂತೆ. ಅದರಲ್ಲಿ ನೆಕ್ಸ್ಟ್ ಒನ್ ಇಸ್ ಸಿಸರ್ಸ್. ಸಿಸರ್ಸಲ್ಲಿ ಏನೇನಿದೆ ಸಿಸರ್ಸ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಪರ್ಪಸ್. ನಾವು ಏನು ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಆ ಪರ್ಪಸ್ ಮೇಲೆ ಸಿಸರ್ಸ್ ವೇರಿಯೇಷನ್ ಆಗುತ್ತೆ. ಸಿಸರ್ಸಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಸೈಜಲ್ಲಿ ಸಿಸರ್ಸ್ ಅದ್ರದ್ದು ಪರ್ಪಸ್ ಬೇರೆ ಬೇರೆ ಇದೆ. ನೀವು ಏನು ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಹೆವಿ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ, ಲೈಟ್ ವೆಯ್ಟ್ ಮೆಟೀರಿಯಲ್ ಈಗ ಅಥವಾ ಟ್ರಿಮ್ಮರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ, ಏನರ ಮೇಲೆ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರೋ ಆ ಬೇಸ್ ಮೇಲೆ ನಾವು ಸಿಸರ್ಸ್ನ ಯೂಸ್ ಮಾಡಬೇಕು. ಮೇನ್ಲಿ ದ ಡ್ರೆಸ್ ಮೇಕರ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಕೈಂಡ್ ಆಫ್ ಸಿಸರ್ಸ್. ಡ್ರೆಸ್ ಮೇಕರ್ಸು ಈ ರೀತಿ ಸಿಸರ್ಸ್ನ ಯೂಸ್ ಮಾಡ್ತಾರೆ. ಯಾವ್ಯಾವ್ದು ಅಂತಂದರೆ ಶಿಯರ್ಸ್ ಅಂತ ಹೇಳ್ತಾರೆ, ಇದೆಲ್ಲ ಸೈಜಸ್ ಮೇಲೆ. ಶಿಯರ್ಸ್ ಅಂತ ಹೇಳ್ತಾರೆ, ಸ್ಕ್ಯಾಲಪಿಂಗ್ ಶಿಯರ್ಸ್ ಅಂತ ಹೇಳ್ತಾರೆ, ಲಿಂಗರಿ ಶಿಯರ್ಸ್ ಅಂತ ಹೇಳ್ತಾರೆ, ಲೈಟ್ ಟ್ರಿಮ್ಮರ್ಸ್ ಅಂತ ಹೇಳ್ತಾರೆ, ಎಂಬ್ರಾಯ್ಡ್ರಿ ಸಿಸರ್ಸ್ ಅಂತ ಹೇಳ್ತಾರೆ, ಸ್ವಿಂಗ್ ಸಿಸರ್ಸ್ ಅಂತ ಹೇಳ್ತಾರೆ. ಈ ರೀತಿ ವೆರೈಟೀಸ್ ಆಫ್ ಸಿಸರ್ಸ್ ಇದೆ. ಆ ಸಿಸರ್ಸ್ ಪರ್ಪಸ್ಸು ನಾವು ಯಾವುದು ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಸಿಸರ್ಸ್ ವೇರಿಯೇಷನ್ ಆಗುತ್ತೆ. ಶಿಯರ್ಸ್ ಅಂದರೆ ಸೈಜಲ್ಲಿ ವೇರಿಯೇಷನ್ ಇದೆ. ದಿಸ್ ಈಸ್ ಎ ಸಿಸರ್ಸ್ ವಿಚ್ ಹ್ಯಾಸ್ ಎ ಲಾಂಗ್ ಬ್ಲೇಡ್. ಈ ಬ್ಲೇಡ್ ಏನಿರುತ್ತೆ ಅಂದರೆ ಲಾಂಗ್ ಬ್ಲೇಡ್. ಅಪ್ಪರ್ ಹ್ಯಾಂಡಲ್ ರೌಂಡ್, ದ ಲೋಯರ್ ವಿಲ್ ಬಿ ಲಾಂಗ್ ರೌಂಡ್. ಇಲ್ಲಿ ನೋಡಿ ಹ್ಯಾಂಡಲ್ ಇದೆ ಅಲ್ಲ, ಸಿಸರ್ಸ್ ಹ್ಯಾಂಡಲ್ ಸೇಮ್ ಇಲ್ಲ, ಒಂದು ರೌಂಡ್ ಇದೆ, ಇನ್ನೊಂದು ಲಾಂಗ್ ರೌಂಡ್ ಇದೆ. ದಿಸ್ ಈಸ್ ಎ shears, which makes the cutting of the long surface smooth and accurate. ಇದು ನಾವು ಕಟ್ ಮಾಡೋ ಫ್ಯಾಬ್ರಿಕ್ನ ಸ್ಮೂತ್ ಆಗಿ ಅಕ್ಯುರೇಟ್ ಆಗಿ ಕರೆಕ್ಟಾಗಿ ಕಟ್ ಮಾಡೋ ಥರಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಶಿಯರ್ಸ್ would be preferable to the cutters. These are used for cutting ladies and children's garment. ಇದನ್ನು ಲೇಡೀಸ್, ಚಿಲ್ಡ್ರನ್ಸ್ ಗಾರ್ಮೆಂಟ್, ಜೆಂಟ್ಸ್ ಗಾರ್ಮೆಂಟ್ಗೂ ಯೂಸ್ ಮಾಡ್ತಾರೆ. ಇದ್ರ ಸೈಜಸ್ ಏನಿರುತ್ತೆ 25 to 30 ಸೆಂಟಿಮೀಟರ್ಸ್. ದೇ ಆರ್ 7 to 10 inches ಇನ್ ಎ ಲೆಂತ್ ಶಿಯರ್ಸ್ ಎಷ್ಟಿರುತ್ತೆ? 7 to 10 inches ಇನ್ ಎ ಲೆಂತ್. ಕೀಪ್ ಆಲ್ವೇಸ್ ಇನ್ ಎ ವುಲನ್ ಬ್ಯಾಗ್ ವೆನ್ ರೆಸ್ಟಿಂಗ್. ಯಾವುದನ್ನ ವೆನ್ ರೆಸ್ಟಿಂಗ್ ಅಂದರೆ ಸಿಸರ್ಸ್ನ ನೀವು ಯೂಸ್ ಮಾಡಾದ್ಮೇಲೆ ಯಾವುದ್ರೊಳಗೆ ಇಡಬೇಕಂದ್ರೆ, ಹೇಗೆ ಪ್ರಿಸರ್ವ್ ಮಾಡಬೇಕಂದ್ರೆ ಇಟ್ ಈಸ್ ಕೆಪ್ಟ್ ಇನ್ ಎ ವುಲನ್ ಬ್ಯಾಗ್. ಗ್ರೇಟ್ ಕೇರ್ ಈಸ್ ಟು ಬಿ ಟೇಕನ್ ಇನ್ ಪ್ರಿಸರ್ವಿಂಗ್ ದಿಸ್ ಶಿಯರ್ಸ್. ಶಿಯರ್ಸ್ ಇರಲಿ, ಸಿಸರ್ಸ್ ಇರಲಿ, ಯಾವುದನ್ನೇ ನಾವು ಪ್ರಿಸರ್ವ್ ಮಾಡಬೇಕಂದ್ರೆ ಅದನ್ನು ಗ್ರೇಟ್ ಕೇರ್ ಈಸ್ ನೆಸೆಸರಿ. ಏನಕ್ಕೋಸ್ಕರ ಗ್ರೇಟ್ ಕೇರ್ ಈಸ್ ನೆಸೆಸರಿ? When it is not in use, it will be rusted. ನೀವು ಸಿಸರ್ಸ್ನ ನೀವು ಲಾಂಗ್ ಟರ್ಮ್ ಯೂಸ್ ಮಾಡಲಿಲ್ಲ ಅಂತಂದರೆ ಆ ಸಿಸರ್ಸ್ ಏನಾಗುತ್ತೆ? ರಸ್ಟ್ ಇರುತ್ತೆ. ನೈದರ್ ಪೇಪರ್ ನಾರ್ ಕಾರ್ಡ್ಬೋರ್ಡ್ ಶುಡ್ ಬಿ ಕಟ್ ವಿತ್ ದಿಸ್ ಶಿಯರ್ಸ್. ಇದರಿಂದ ಪೇಪರ್ ಆದ್ರೂ ಕಟ್ ಮಾಡ್ತಾರೆ, ಕಾರ್ಡ್ಬೋರ್ಡ್ ಆದ್ರೂ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಫ್ ದಿಸ್ ಹ್ಯಾಸ್ ಎ ಚಾನ್ಸ್ ಆಫ್ ಬೀಯಿಂಗ್ ಕೆಪ್ಟ್ ಐಡಲ್, ಗ್ರೀಸ್ ಆರ್ ವ್ಯಾಸ್ಲಿನ್ ಮೇ ಬಿ ಅಪ್ಲೈಡ್. ಪ್ರಿವೆಂಟ್ ಇಟ್ ಫ್ರಮ್ ದ ರಸ್ಟಿಂಗ್. ಏನು ಅಪ್ಲೈ ಮಾಡಬೇಕು? ನಾವು ಇದನ್ನು ಯೂಸ್ ಮಾಡದಲ್ಲೇ ಇದ್ದರೆ ಇದು ಏನಾಗುತ್ತೆ? ಶಿಯರ್ಸ್ ಇಟ್ ವಿಲ್ ಬಿ ರಸ್ಟೆಡ್. ಸೊ ವಿ ಅಪ್ಲೈ ದ ಗ್ರೀಸ್ ಆರ್ ವ್ಯಾಸ್ಲಿನ್. ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್ ವಿ ಅಪ್ಲೈ ದ grease or a Vaseline. By this we can preserve the scissors. Small scissors ಏನಕ್ಕೆ ಹೆಲ್ಪ್ ಆಗುತ್ತೆ? ಸ್ಮಾಲ್ scissors is available in two types. One with a round handle and the other one is the same as shears. ಇದರಲ್ಲಿ ಶೇಪ್ಸ್ ನೋಡಿದ್ದೀರಾ ಸಿಸರ್ಸಲ್ಲಿ, ಬಟ್ ಸ್ಮಾಲ್ ಇನ್ ಸೈಜ್ ಅಬೌಟ್ 18 to 20 ಸೆಂಟಿಮೀಟರ್. ಇದರಲ್ಲಿ ಎರಡು ವೆರೈಟಿ ಇದೆ. ಒಂದು ರೌಂಡ್ ಶೇಪ್ ಹ್ಯಾಂಡಲು, ಇನ್ನೊಂದು ಲಾಂಗ್ ಲೈಕ್ ಎ ಶಿಯರ್ಸ್ ಲಾಂಗ್ ಶೇಪ್ಡ್ ಹ್ಯಾಂಡಲ್ಸ್. ಇದರಲ್ಲೂ ಸಹ ಸೈಜ್ ವೇರಿಯೇಷನ್ ಆಗುತ್ತೆ. ಇಟ್ ಈಸ್ ದ 18 to 20 ಸೆಂಟಿಮೀಟರ್ಸ್ ಇನ್ ಎ ಸೈಜ್. Scissors is preferable for dressmaking work. Small purpose, small ಕಾಂಪೊನೆಂಟ್ಸ್ನ ಕಟ್ ಮಾಡೋವಂಥದ್ದು. ಥಿನ್ ಲೇಯರ್ಸ್, ಕ್ರಾಫ್ಟ್ ಪೇಪರಿಗಾಯಿತು, ಅದು ಬಿಟ್ಟು ಅನ್ನೆಸೆಸರಿ ಥ್ರೆಡ್ಸ್ನ ಕಟ್ ಮಾಡೋಕ್ಕಾದರೂ ಆಯಿತು. ನೆಕ್ಸ್ಟು ಪಿಂಕಿಂಗ್ ಶಿಯರ್ಸ್. ಹೀಗಂದರೆ ಏನು ಪಿಂಕಿಂಗ್ ಶಿಯರ್ಸ್ ಅಂದರೆ? ಅದರದ್ದು ಬ್ಲೇಡಲ್ಲೇ ಗೊತ್ತಾಗ್ತಾ ಇದೆ, ಅದರಲ್ಲಿ ಕ್ಲಿಯರ್ ಇಲ್ಲ,
ಫ್ಲ್ಯಾಟ್ ಇಲ್ಲ, ಜಿಗ್ಜಾಗ್ ಶೇಪಲ್ಲಿ. ಈ ಸೀಸರ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ದಿಸ್ ಸೀಸರ್ ಈಸ್ ಯೂಸ್ ಟು ಕಟ್ ಜಿಗ್ಜಾಗ್ ಶೇಪ್. ಏನಕ್ಕೋಸ್ಕರ ಜಿಗ್ಜಾಗ್ ಶೇಪಲ್ಲಿ ಕಟ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಒಂದು ಗಾರ್ಮೆಂಟ್ನ ಕಟ್ ಮಾಡ್ತೀರಾ, ಆ ಗಾರ್ಮೆಂಟ್ ಎಂಡ್ ಏನಾಗುತ್ತೆ, ನೀವು ಜಿಗ್ಜಾಗ್ ಮಾಡಲಿಲ್ಲ ಅಂದರೆ ರೈಟ್ ಜಸ್ ಬರ್ತಾ ಇರುತ್ತೆ. ಅದನ್ನು ರಿಮೂವ್ ಮಾಡಬೇಕಂದ್ರೆ ಒಂದು. ಇನ್ನೊಂದು ಡೆಕೋರೇಟಿವ್ ಪರ್ಪಸ್ಸಿಗಾಗೂ ಸಹ ನೀವು ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ನೀವು ರೆಕಾರ್ಡಲ್ಲಿ ಸ್ವ್ಯಾಚಸ್ನ ಸ್ಟಿಕ್ ಮಾಡೋಕ್ಕೂ ಯೂಸ್ ಆಗುತ್ತೆ. ಮತ್ತು ಕೆಲವೊಂದು ಸರಿ ನೀವು ಜಿಗ್ಜಾಗ್ ಮಾಡಲ್ಲ ಅಂದಾಗ ಇದು ನೆಟೆಡ್ ಮೆಟೀರಿಯಲ್ ಎಲ್ಲ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾವುದಿದು? ಪಿಂಕಿಂಗ್ shears. Pinking shears cut a zigzag edge and is used for finishing the hem edges. Hem edges ಅಂದರೆ ರಾ ಎಡ್ಜ್ ಏನಿದೆಯೋ, ಗಾರ್ಮೆಂಟ್ ಆಯಿತು, ಲಾಸ್ಟ್ ಫೈನಲ್ ಲೆಂತ್, ಆ ಎಡ್ಜಸ್ಸಲ್ಲಿ ಹೆಮ್ ಎಡ್ಜಸ್, ನೀವು ಎಡ್ಜಸ್ನ ಫಿನಿಶ್ ಮಾಡಿಲ್ಲ ಅಂದಾಗ ಈ ಪಿಂಕಿಂಗ್ ಶಿಯರ್ಸ್ನ ಯೂಸ್ ಮಾಡ್ತಾರೆ. ಸೀಮ್ಸ್ ಎಟ್ಸೆಟ್ರಾ. ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಕಟ್ಟಿಂಗ್ ಔಟ್ ಎ ಗಾರ್ಮೆಂಟ್. ಏನಾಗುತ್ತೆ ಇದರಿಂದ ಕಟ್ ಮಾಡಿದರೆ? Garment will be spoiled because it will not give an accurate cut line. It does not give an accurate cut line. Its main purpose is cut the fabric in a zigzag manner. Cut the line of fabric. This cuts the edges in a zigzag manner. It is used for finishing seams and the raw edges. Its main purpose is to finish the edges of the garment or edges of the fabric. It gives a decorative appeal. ಹೇಳಿದೆ, ಇದನ್ನು ಎಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂದರೆ, ನೀವು ರೆಕಾರ್ಡ್ ಮಾಡಬೇಕಾದ್ರೆ, ಸ್ವ್ಯಾಚಸ್ನ ಸ್ಟಿಕ್ ಮಾಡಬೇಕಾದ್ರೆ ಎಂಥ ಟೈಮಲ್ಲಿ, ಮತ್ತು ಇಟ್ ಗಿವ್ಸ್ ಎ ಡೆಕೋರೇಟಿವ್ ಲುಕ್ ಟು ದ ರಾ ಎಡ್ಜಸ್, while at the same time avoids unraveling of the yarns. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಅಂದರೆ, ಒಂದು ಜಿಗ್ಜಾಗ್ ಎಡ್ಜಸ್ನ ಫಿನಿಶ್ ಮಾಡೋಕ್ಕೆ. ಎಡ್ಜಸ್ನ ಫಿನಿಶ್ ಏನಕ್ಕೆ ಮಾಡಬೇಕಂದ್ರೆ, ಎಡ್ಜಸ್ ಫಿನಿಶ್ ಆಗಲಿಲ್ಲ ಅಂದರೆ ಅನ್ರಾವೆಲಿಂಗ್ ದ ಎಡ್ಜಸ್, ಆ ಎಡ್ಜಸ್ ಏನು ಬಿಚ್ಕೊತಾ ಇದೆ ಎಳೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಪಿಂಕಿಂಗ್ ಶೇಡ್ಸ್ನ ಯೂಸ್ ಮಾಡ್ತಾರೆ. ಸ್ಟಿಲೆಟೋ. ಏನಿದು ಸ್ಟಿಲೆಟೋ ಅಂದರೆ? ಇಟ್ ಈಸ್ ಎ ಕಟಿಂಗ್ ಟೂಲ್. ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದನ್ನು? ಮೇಕಿಂಗ್ ದ ಹೋಲ್ಸ್. ಸಿಂಗಲ್ ಲೈನಲ್ಲಿ ಹೇಳಬೇಕಂದ್ರೆ, ಸ್ಟಿಲೆಟೋ ಈಸ್ ಯೂಸ್ಡ್ ಟು ಮೇಕಿಂಗ್ ದ ಹೋಲ್ಸ್. ಎಲ್ಲಿ ಮೇಕಿಂಗ್ ದ ಹೋಲ್ಸ್? ಎ ಸ್ಮಾಲ್ ಶಾರ್ಪ್ ಪಾಯಿಂಟೆಡ್ ಇನ್ಸ್ಟ್ರೂಮೆಂಟ್. ಇದು ಶಾರ್ಪ್ ಇರುತ್ತೆ, ಸ್ಮಾಲ್, ಯೂಸ್ಡ್ ಫಾರ್ ಮೇಕಿಂಗ್ ದ ಐಲೆಟ್ಸ್. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಐಲೆಟ್ಸ್, ಹೋಲ್ ಇನ್ ಎ ನೀಡಲ್ ವರ್ಕ್, ಸಿವಿಂಗ್ ಆ್ಯಂಡ್ ಎ ಲೆದರ್ ವರ್ಕ್. ಲೆದರ್ ವರ್ಕ್, ಬೆಲ್ಟು ಹೋಲ್ ಮಾಡೋಕ್ಕೆ, ಐಲೆಟ್ನ ಫಿಕ್ಸ್ ಮಾಡೋಕ್ಕೆ, ಬಟನ್ ಹೋಲ್ ಮಾಡೋವಂಥ ಟೈಮಲ್ಲಿ ಸ್ಟಿಲೆಟೋನ ಯೂಸ್ ಮಾಡ್ತಾರೆ. ಸ್ಟಿಲೆಟೋಸ್ ಕಮ್ ಇನ್ ಎ ವೆರೈಟಿ ಆಫ್ ಸ್ಟೈಲ್ಸ್. ಇದರಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ಇದೆ. ಇಮೇಜಲ್ಲೇ ಗೊತ್ತಾಗ್ತಾ ಇದೆ ವೆರೈಟಿ ಆಫ್ ಸ್ಟೈಲ್ಸಲ್ಲಿ ಇದು ಅವೈಲೇಬಲ್ ಅಂತ. ವೆರೈಟಿ ಆಫ್ ಸ್ಟೈಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಸಚ್ ಆಸ್, ಬೇರೆ ಬೇರೆ ಮೆಟೀರಿಯಲಲ್ಲೂ ಸಿಗುತ್ತೆ, ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ. ಯಾವ್ಯಾವುದರಿಂದ? metal, bore and a wood. These are all cutting tools. Tracing wheel. ಏನಕ್ಕೆ ಯೂಸ್ ಮಾಡ್ತಾರೆ ಟ್ರೇಸಿಂಗ್ ವೀಲ್ನ? ಹೇಳಿದೆ, ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಬರೋಕ್ಕೆ, ಕಟ್ ಮಾಡೋಕ್ಕೂ ಮೊದಲು ಕೆಲವೊಂದು ಫ್ಯಾಬ್ರಿಕ್ನ ನಾವು ಏನು ಡ್ರಾಫ್ಟಿಂಗ್ ಮಾರ್ಕಿಂಗ್ ಚಾಕ್ನ ಯೂಸ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಟ್ರೇಸಿಂಗ್ ವೀಲ್ನ ಯೂಸ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಟ್ರೇಸ್ ಆನ್ ಎ ಕಾಟನ್ ಮೆಟೀರಿಯಲ್. ಇಟ್ ಈಸ್ ಯೂಸ್ಡ್ ಆನ್ ಟ್ರೇಸ್ ಆನ್ ಎ ಮಾರ್ಕ್. ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋಕ್ಕೂ ಮೊದಲು ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ದ ಪೊಸಿಷನ್ ಆಫ್ ದ ಡಾಟ್ಸ್. ಏನು ಪರ್ಪಸ್ಗೆ ಯೂಸ್ ಮಾಡ್ತಾರೆ? ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ, ಪಾಕೆಟ್ಸ್ ಆ್ಯಂಡ್ ಫಿಟ್ಟಿಂಗ್ ಮಾರ್ಕ್ಸ್, ಸೈಡ್ ಶೇಪ್ ಇರಲಿ ಯಾವುದಾದ್ರೂ ಇರಲಿ ಅಂಥ ಟೈಮಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಇಟ್ ಹೆಲ್ಪ್ಸ್ ಟು ಯೂಸ್ ದ ಮಾರ್ಕಿಂಗ್ ಪರ್ಪಸ್. ಟ್ರೇಸಿಂಗ್ ಆಫ್ ಫ್ಯಾಬ್ರಿಕ್ ಆರ್ ಪೀಸ್ ಆಫ್ ಎ ಬೋರ್ಡ್ ಆರ್ ಎ ಕಾರ್ಡ್ಬೋರ್ಡ್ ಶುಡ್ ಬಿ ಕೆಪ್ಟ್ ಅಂಡರ್ ದ ಫ್ಯಾಬ್ರಿಕ್. ಇದು ಫ್ಯಾಬ್ರಿಕ್ ಅಂಡರ್ ನಾವು ಏನು ಇಟ್ಕೊಂಡು ಮಾಡಬೇಕು, ಇದನ್ನು ಮಾರ್ಕ್ ಮಾಡಬೇಕಂದ್ರೆ cardboard piece of a board or cardboard to support the fabric, keep under the fabrics, otherwise the table top will be damaged. ಇದನ್ನು ನಾವು ಮಾರ್ಕ್ ಮಾಡಬೇಕಾದ್ರೆ ನಾವು ಸಪೋರ್ಟಿಗೆ ಕಾರ್ಡ್ಬೋರ್ಡ್ ಇಟ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ, ಟೇಬಲ್ದು ಟಾಪು ಡ್ಯಾಮೇಜ್ ಆಗುತ್ತೆ. ಅದು ಫೈನ್ಲಿ ಪಾಲಿಶ್ಡ್ ಟೇಬಲ್ ಇರುತ್ತೆ, ಕಟಿಂಗ್ ಟೇಬಲ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಟ್ ಮಾಡೋಕ್ಕಲ್ಲ, ಬಿಫೋರ್ ಕಟಿಂಗ್ ಟು ಮಾರ್ಕ್ ದ ಫ್ಯಾಬ್ರಿಕ್
Tracing wheel is used. But for sheer fabrics and loosely woven fabrics, the tracing wheel should be used with a care. ನಾವು ಟ್ರಾನ್ಸ್ಪರೆಂಟ್ ಶಿಯರ್ ಫ್ಯಾಬ್ರಿಕ್, ಡೆಲಿಕೇಟ್ ಫ್ಯಾಬ್ರಿಕ್, ಲೂಸ್ಲಿ ಓವನ್ ಫ್ಯಾಬ್ರಿಕ್ನ ಮಾರ್ಕ್ ಮಾಡಬೇಕಾದ್ರೆ ನಾವು ಕೇರ್ ತಗೋಬೇಕಂತ, ಅದರ್ವೈಸ್ ದ ಫ್ಯಾಬ್ರಿಕ್ ಮೇ ಬಿ ಡ್ಯಾಮೇಜ್. ಯಾಕೆ ಅಂದರೆ ನಾವು ಈ ಟೂಲ್ ಮೇಲೆ ನಾವು ಪ್ರೆಷರ್ ಹಾಕಿ ಮಾರ್ಕ್ ಮಾಡೋದ್ರಿಂದ ಫ್ಯಾಬ್ರಿಕ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ಅದಕ್ಕೋಸ್ಕರ ನಾವು ಶಿಯರ್ ಫ್ಯಾಬ್ರಿಕ್, ಲೂಸ್ಲಿ ಓವನ್ ಫ್ಯಾಬ್ರಿಕ್ನ ಮಾರ್ಕ್ ಮಾಡಬೇಕಾದ್ರೆ ಗ್ರೇಟ್ ಕೇರ್ ಈಸ್ ಟೇಕನ್ while using the tracing wheel. This is also called named as marking wheel. ಇದನ್ನು ಏನಂತ ಮೇನ್ ಆಗಿ ಮಾರ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಇದನ್ನು ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮಾರ್ಕಿಂಗ್ ವೀಲ್. ಇಟ್ ಈಸ್ ಎ ಸ್ಮಾಲ್ ವೀಲ್ ಆಫ್ ಶಾರ್ಪ್ ಶೇಪ್ಸ್. ನೀವು ಒಂದು ಸ್ವೀಟ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ವಾ, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಆ ಸ್ವೀಟ್ನ ಸೈಡ್ ಎಡ್ಜಸ್ ಫಿನಿಶಿಂಗ್ ಚೆನ್ನಾಗಿರಲಿ. ಆ ಥರನೇ ಈ ಶೇಪಲ್ಲಿ ಇರುತ್ತೆ ನೋಡಿ. ಸ್ಕೈಪ್ಸ್ ಅಲ್ಲಿ ಜಿಗ್ಜಾಗ್ ಥರ ಹಾಕಿದೆಯಲ್ಲ ಅದು. ಶಾರ್ಪ್ ಸ್ಕೈಪ್ಸ್ ಫಿಕ್ಸ್ಡ್ ಆನ್ ಎ ಹ್ಯಾಂಡ್. ನೆಕ್ಸ್ಟು ಬಡ್ಕಿನ್. ಇದು ನೀವು ಕೇಳಿರಲ್ಲ ವರ್ಡು. ಏನಕ್ಕೆ ಯೂಸ್ ಮಾಡ್ತಾರೆ ಈ ಟೂಲ್ನ? ಏನಕ್ಕೆ ಯೂಸ್ ಮಾಡ್ಬೋದು? ಇಟ್ ಈಸ್ ಎ ಶಾರ್ಪ್ ಸ್ಲೆಂಡರ್ ಇನ್ಸ್ಟ್ರೂಮೆಂಟ್ ಫಾರ್ ಮೇಕಿಂಗ್ ದ ಹೋಲ್ಸ್ ಇನ್ ಎ ಕ್ಲಾತ್. ಈಗ ನೀವು ಫಾರ್ ಎಕ್ಸಾಂಪಲ್ ಪೈಜಾಮ ಸ್ಟಿಚ್ ಮಾಡಿರ್ತೀರ, ಅದರಲ್ಲಿ ನಾಡ ಅಥವಾ ಥ್ರೆಡ್ ಹಾಕಬೇಕಂದಾಗ ಇದು ನಮಗೆ ಹೆಲ್ಪ್ ಆಗುತ್ತೆ. ಎಲಾಸ್ಟಿಕ್ ಹಾಕಬೇಕಂದಾಗ ನೀವು ಸೇಫ್ಟಿ ಪಿನ್ನ ಯೂಸ್ ಮಾಡ್ತೀರಲ್ವಾ, ನಿಮ್ಮದು ಏನು ಸುರ್ವಾರಿಗೆಲ್ಲ ನೀವು ಥ್ರೆಡಿಂಗ್ ಮಾಡಬೇಕಾದ್ರೆ ಸೇಫ್ಟಿ ಪಿನ್ನ, ಅದರ ಬದಲಾಗಿ ಈ ಬಡ್ಕಿನ್ ಅನ್ನೋ ಟೂಲ್ನ ಯೂಸ್ ಮಾಡ್ತಾರೆ. ಎಲಾಸ್ಟಿಕ್ನ ಥ್ರೆಡೆಡ್ ಮಾಡೋಕ್ಕೆ, ಟ್ಯಾಗ್ನ. ಇಟ್ ಈಸ್ ನೆಸೆಸರಿ ಐಟಮ್ ಇನ್ ಎ ಸಿವಿಂಗ್ ಕಿಟ್, ಬಟ್ ಇಟ್ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಟು ಮೇಕ್ ಎ ಲಾಟ್ ಆಫ್ ಗಾರ್ಮೆಂಟ್ಸ್ ಆ್ಯಂಡ್ ಅಸೆಸರೀಸ್ ವಿತ್ ಎ ಡ್ರಾ ಸ್ಟ್ರಿಂಗ್ಸ್. ಡ್ರಾ ಸ್ಟ್ರಿಂಗ್ಸ್ ಅಂದರೆ ನೀವು ಪೈಜಾಮದೊಳಗೆ ಏನು ಟ್ಯಾಗ್ ಹಾಕೋಕೆ ಇದು ಹೆಲ್ಪ್ ಆಗುತ್ತೆ. ಆರ್ ಕೇಸಿಂಗ್ಸ್, ಬಿಕಾಸ್ ಆಫ್ ಇಟ್ಸ್ ಲಾರ್ಜ್ ಐ ಆ್ಯಂಡ್ ಎ ಬ್ಲಂಟ್ ಟಿಪ್, ದ ಬಡ್ಕಿನ್ ಕ್ಯಾನ್ ಹೆಲ್ಪ್ ಯು ಪುಲ್ ದ ಎಲಾಸ್ಟಿಕ್ ಆರ್ ಕಾರ್ಡಿಂಗ್ ಥ್ರೂ ದ ಕೇಸಿಂಗ್. ಇದ್ರದ್ದು ಏನು ಲಾರ್ಜ್ ಆಗಿರೋದ್ರಿಂದ ಇದ್ರ ಮುಖಾಂತರ ನಾವು ಥ್ರೆಡಿಂಗ್ ಮಾಡ್ಬೋದು. ಏನು ಪೈಜಾಮಾಗೆಲ್ಲ ಕೇಸಿಂಗ್ ಅಥವಾ ಥ್ರೆಡಿಂಗ್ ಎಲಾಸ್ಟಿಕ್ ಹಾಕೋಕೆ ಇದು ಹೆಲ್ಪ್ ಆಗುತ್ತೆ. ಇಫ್ ದ ಎಲಾಸ್ಟಿಕ್ ಇಸ್ ಟು ಬಿ ಥ್ರೆಡೆಡ್, ದ ಸೇಫ್ಟಿ ಪಿನ್ ಈಸ್ ದ ಮೋಸ್ಟ್ ಪ್ರಾಕ್ಟಿಕಲ್. ಇದ್ರ ಬದಲಾಗಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಸೇಫ್ಟಿ ಪಿನ್ನ ಯೂಸ್ ಮಾಡ್ತೀವಿ. ನೋಡಿ ಇದು ಬಡ್ಕಿನ್ ನೋಡಿ, ಇದರೊಳಗೆ ನಾವು ಥ್ರೆಡಿಂಗ್ ಮಾಡಿಕೊಂಡು ನೀವು ಸಲ್ವಾರಿಗೆಲ್ಲ ನೀವು ಟ್ಯಾಗ್ ಹಾಕೋತಿರಲ್ಲ, ಆ ಟ್ಯಾಗ್ ಹಾಕೋಕೆ ಇದು ಹೆಲ್ಪ್ ಆಗುವಂಥದ್ದು. ಕೆಲವೊಂದು ಸರಿ ನೆಕ್ ಪೈಪಿಂಗ್ ಕೊಡೋವಂಥದ್ದು ಇರುತ್ತೆ, ಅಲ್ಲಿ ಕೇಸಿಂಗ್ ನೀವು ಟ್ವೈನ್ ಥ್ರೆಡ್ ಎಲಾಸ್ಟಿಕ್ ಹಾಕುವಂಥದ್ದು ಇರುತ್ತೆ, ಸ್ಲೀವ್ ಫೋಲ್ಡಿಂಗಲ್ಲೆಲ್ಲ. ಅಂಥ ಟೈಮಲ್ಲಿ ಬಡ್ಕಿನ್ ಯೂಸ್ ಆಗುತ್ತೆ. ನೆಕ್ಸ್ಟು ಈಗ ಕಲ್ತಿರೋದ್ರ ಬಗ್ಗೆ ಕೆಲವೊಂದು ಕ್ವಶನ್ ಹೇಳ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಡ್ಯಾಶ್ ಈಸ್ ಜಸ್ಟ್ ಲೈಕ್ ಎ ಡ್ರಾಫ್ಟಿಂಗ್ ಟೇಬಲ್. ಏನು ಡ್ರಾಫ್ಟಿಂಗ್ ಟೇಬಲ್ ಥರನೇ ಇರುವಂತಹ ಇನ್ನೊಂದು ಟೂಲ್ ಯಾವುದು? ಪ್ರೆಸ್ಸಿಂಗ್ ಟೇಬಲ್, ಕಟ್ಟಿಂಗ್ ಟೇಬಲ್, ಐರನಿಂಗ್ ಬೋರ್ಡ್, ಸ್ಲೀವ್ ಬೋರ್ಡ್. ಇಟ್ ಈಸ್ ಎ ಕಟ್ಟಿಂಗ್ ಬೋರ್ಡ್. ಕಟ್ಟಿಂಗ್ ಟೇಬಲ್ ಈಸ್ ಜಸ್ಟ್ ಲೈಕ್ ಎ ಡ್ರಾಫ್ಟಿಂಗ್ ಟೇಬಲ್. ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ? Drafting table is laminated with the Melton cloth. A cutting board should be dash height, 6 inches height. Shear size range from dash inches. Shear sizes ಏನಿರುತ್ತೆ 7 to 10 inches. If shears has a chance of being kept idle, grease or Vaseline may be applied to prevent it from rusting. ಏನು ಹೇಳಿದೆ? shearsನ kept it in a idle position, it will be rusted. So avoid this problem. We will apply the grease or Vaseline to prevent the rusting. So answer is true.
ಸ್ಮಾಲ್ ಸೀಸರ್ಸ್ ಈಸ್ ನಾಟ್ ಪ್ರಿಫರಬಲ್ ಫಾರ್ ಡ್ರೆಸ್ ಮೇಕಿಂಗ್ ವರ್ಕ್. ಸ್ಮಾಲ್ ಸೀಸರ್ಸ್ ಯೂಸ್ ಆಗುತ್ತೆ. ಇಟ್ ಈಸ್ ಎ ಫಾಲ್ಸ್. ಸ್ಮಾಲ್ ಸೀಸರ್ಸು ಸಹ ಯೂಸ್ ಆಗುತ್ತೆ. ಯಾವಾಗ ಯೂಸ್ ಆಗುತ್ತೆ? ಫಾರ್ ಟ್ರಿಮ್ಮರ್ ಆಗಿ ಯೂಸ್ ಮಾಡ್ತಾರೆ. ಪಿಂಕಿಂಗ್ ಸೀಸರ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಕಟಿಂಗ್ ಔಟ್ ದ ಗಾರ್ಮೆಂಟ್. ಪಿಂಕಿಂಗ್ ಸೀಸರ್ಸ್ನ should not be used for cutting out a garment. ಇದನ್ನು ಗಾರ್ಮೆಂಟ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಪಿಂಕಿಂಗ್ ಸೀಸರ್ಸ್ನ. ಪಿಂಕಿಂಗ್ ಸೀಸರ್ಸ್ ಮೇನ್ ಪರ್ಪಸ್ ಏನಂದರೆ ಇಟ್ ಗಿವ್ಸ್ ಎ ಜಿಗ್ಜಾಗ್ ಫಿನಿಶ್. ಸೊ ಆನ್ಸರ್ ಈಸ್ ಟ್ರೂ. This is the instrument used for making the eyelet holes in a needlework, sewing and a leather work. ಯಾವುದು ಇನ್ಸ್ಟ್ರೂಮೆಂಟು? ಇಟ್ ಈಸ್ ಎ ಸ್ಟಿಲೇಟೋ. ಸ್ಟಿಲೇಟೋನೇ ಮೇಕಿಂಗ್ ದ ಹೋಲ್ಸ್, ಲೆದರ್ ಮತ್ತು ಏನು ಹೋಲ್ಸ್, ಐಲೆಟ್ಸ್ ಎಲ್ಲ ಮಾಡೋಕ್ಕೋಸ್ಕರ. ಟ್ರೇಸಿಂಗ್ ವೀಲ್ ಈಸ್ ಆಲ್ಸೋ ನೇಮ್ಡ್ ಆಸ್ ಮಾರ್ಕಿಂಗ್ ವೀಲ್, ಮಾರ್ಕಿಂಗ್ ಪೇಪರ್, ಮಾರ್ಕಿಂಗ್ ಚಾಕ್, ಟೇಲರ್ ಸ್ಟ್ಯಾಕ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮಾರ್ಕಿಂಗ್ ವೀಲ್. ಡ್ಯಾಶ್ ಕ್ಯಾನ್ ಹೆಲ್ಪ್ ಯು ಪುಲ್ ದ ಎಲಾಸ್ಟಿಕ್ ಆರ್ ಕಾರ್ಡಿಂಗ್ ಥ್ರೂ ದ ಕೇಸಿಂಗ್. ಏನು ಯೂಸ್ ಮಾಡ್ತಾರೆ? ನಾನು ಹೇಳಿದೆ ಪೈಜಾಮಾಗೆ ಎಲಾಸ್ಟಿಕ್ ಅಥವಾ ಕಾರ್ಡಿಂಗ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಟೂಲ್ ಯಾವುದಂದರೆ ಯಾವುದು? ಬಡ್ಕಿನ್. ಲಿಸ್ಟ್ ಕಟಿಂಗ್ ಟೂಲ್ಸ್ ಎಕ್ಸ್ಪ್ಲೈನ್. ಏನೇನು ಕಲ್ತ್ವಿ ಇವತ್ತು? ಟೂಲ್ಸು, ಕಟಿಂಗ್ ಟೂಲ್ಸು, ಶಿಯರ್ಸ್, ನೆಕ್ಸ್ಟು ಸೀಸರ್ಸ್, ಸೀಸರ್ಸ್ ಅಲ್ಲೇ ವೆರೈಟಿ ಸೀಸರ್ಸು, ನೆಕ್ಸ್ಟು ಬಡ್ಕಿನ್ ಬಗ್ಗೆ ಕಲ್ತ್ವಿ, ಸ್ಟಿಲೇಟೋ ಬಗ್ಗೆ ಕಲ್ತ್ವಿ, ಟ್ರೇಸಿಂಗ್ ವೀಲ್ ಬಗ್ಗೆ ಕಲ್ತ್ವಿ, ಕಟಿಂಗ್ ಟೇಬಲ್. ಅದರ ಹಿಂದಿನ ಕ್ಲಾಸಲ್ಲಿ ಮೆಷರಿಂಗ್ ಟೂಲ್ ಆ್ಯಂಡ್ ಎ ಮಾರ್ಕಿಂಗ್ ಟೂಲ್ ಬಗ್ಗೆ ಕಲ್ತ್ಕೊಂಡಿದ್ವಿ. ಇವತ್ತು ಯಾವುದು? ಕಟಿಂಗ್ ಟೂಲ್. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.